ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರುಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ಪದ್ಮನಿಭೇಕ್ಷಣ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು 38ನೇ ಶ್ಲೋಕ ಪ್ರಾರಂಭ ಮಾಡ್ತಾ ಪದ್ಮನಾಭೋ ಅರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ದಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜ. ಈ 38ನೇ ಶ್ಲೋಕದಲ್ಲಿ ಪದ್ಮನಾಭ ಅರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ಧಿ ವೃದ್ಧ ವೃದ್ಧಾತ್ಮ ಮಹಾಕ್ಷ ಗರುಡಧ್ವಜ ಎಂಬುವಂತಹ ಈ ನಾಮಗಳಿವೆ. ಈ ನಾಮಗಳಲ್ಲಿ ಮೊದಲು ಪದ್ಮನಾಭ ಎಂಬುವಂತಹ ಹೆಸರು. ಪದ್ಯಂತೆ ಇತಿ ಪದ್ಮಾನಿ ವೇದ ಪ್ರತಿಪಾದ್ಯಾನಿ ತೇಷು ಶ್ರೇಷ್ಠಃ ಇತಿ. ವೇದದಿಂದ ಯಾರ್ಯಾರು ಪ್ರತಿಪಾದಿತರಾಗಿದ್ದಾರೋ, ವೇದ ಪ್ರತಿಪಾದ್ಯರು ಅಂತ ಯಾವ ದೇವತೆಗಳು ಯಾರಿದ್ದಾರೋ ಅವರೆಲ್ಲರಲ್ಲೂ ಕೂಡ ಭಗವಂತ ಶ್ರೇಷ್ಠನಾಗಿದ್ದಾನೆ. ಆದ ಕಾರಣ ಅವನಿಗೆ ಪದ್ಮನಾಭ. ಪದ್ಯಂತೆ ಇತಿ ಪದ್ಮಾನಿ. ಪದ್ಮಾನಿ ಪದ್ಮಗಳು ಅಂದರೆ ವೇದ ಪ್ರತಿಪಾದ್ಯಾನಿ, ವೇದಗಳಲ್ಲಿ ಪ್ರತಿಪಾದಿತರಾದರವರಲ್ಲಿ ಶ್ರೇಷ್ಠನಾಗಿರುವವನು. ಇನ್ನು ಏವಂ ವೇದಾಭಿಧಾನಾಭ್ಯೋ ದೇವೀಭ್ಯ ಸರ್ವ ಏವತು ತದರ್ಥಭೂತಾಃ ಪತಯಸ್ತಸ್ಯಾಸ್ತಸ್ಯಾಸ್ತಥೋತ್ತಮಾಃ ಶಚ್ಯಾ ಇಂದ್ರಸ್ತತಶ್ಚೋಮಾ ತಸ್ಯಾ ರುದ್ರಸ್ತತಸ್ತತ ಭಾರತೀ ಪ್ರಾಣ ಏವಾಸ್ಯಾಸ್ತತಃ ಶ್ರೀಸ್ತದ್ವರೋ ಹರಿಹಿ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವೈಶೇಷ್ಯ ಎಂಬುವಂತಹ ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ವೇದಾಭಿಮಾನಿ ದೇವತೆಗಳಲ್ಲಿ ಆಯಾ ದೇವತೆಗಳಕ್ಕಿಂತ ವೇದಾರ್ಥರು ಎನಿಸುವ ಅವರವರ ಪತಿಯರು ಶ್ರೇಷ್ಠರು. ಅದು ಹೇಗೆ? ವೇದಾಭಿಮಾನಿ ದೇವತೆಗಳಲ್ಲಿ ಆಯಾ ದೇವತೆಗಳಕ್ಕಿಂತ ಅವರ ಪತಿಯರು ಶ್ರೇಷ್ಠರು. ಇಲ್ಲಿ ಹೇಳ್ತಾರೆ ಮುಂದೆ. ಶಚೀದೇವಿಕ್ಕಿಂತ ಇಂದ್ರನು ಶ್ರೇಷ್ಠ. ಇವರೆಲ್ಲರೂ ವೇದಾಭಿಮಾನಿ ದೇವತೆಗಳು. ಅವನಿಕ್ಕಿಂತ ಇಂದ್ರನಕ್ಕಿಂತ
ಉಮಾದೇವಿ ಶ್ರೇಷ್ಠಳು. ಉಮಾದೇವಿಕ್ಕಿಂತ ರುದ್ರನು ಶ್ರೇಷ್ಠನು. ರುದ್ರನಕ್ಕಿಂತ ಭಾರತೀದೇವಿ ಶ್ರೇಷ್ಠಳು. ಭಾರತೀದೇವಿಕ್ಕಿಂತ ಪ್ರಾಣದೇವರಕ್ಕಿಂತ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಕ್ಕಿಂತ ಹರಿಯೇ ಶ್ರೇಷ್ಠ ಅಂತ ವೈಶೇಷ್ಯ ಎಂಬ ಗ್ರಂಥವು ತಾರತಮ್ಯಪೂರ್ವಕವಾಗಿ ಶ್ರೀಹರಿಗೆ ವೇದ ಪ್ರತಿಪಾದ್ಯರಲ್ಲಿ ಪ್ರಾಧಾನ್ಯವನ್ನು ತಿಳಿಸಿದೆ. ಅರ್ಥಾತ್ ವೇದ ಪ್ರತಿಪಾದ್ಯ ಭಗವಂತ. ವೇದಾಭಿಮಾನಿ ದೇವತೆಗಳಲ್ಲಿ ಲಕ್ಷ್ಮೀದೇವಿ ಮುಖ್ಯ ಅಭಿಮಾನಿ ದೇವತೆ. ಆಮೇಲೆ ಸರಸ್ವತಿ, ಭಾರತಿ, ಗರುಡ, ಶೇಷ, ರುದ್ರ, ಅವರ ಪತ್ನಿಯರು ಇವರೆಲ್ಲರೂ ಕೂಡ ಅಮುಖ್ಯ ವೃತ್ತಿಯಿಂದ ತಾರತಮ್ಯಾನುಸಾರವಾಗಿ ಇವರೆಲ್ಲರೂ ವೇದಾಭಿಮಾನಿ ದೇವತೆಗಳು. ಗರುಡ ದೇವರು ವೇದಾಭಿಮಾನಿ ದೇವತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ವೇದಾಭಿಮಾನಿ ದೇವತೆಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ. ಶಚೀದೇವಿ ಇಂದ್ರ. ಶಚೀದೇವಿಕ್ಕಿಂತ ಇಂದ್ರದೇವರು ಶ್ರೇಷ್ಠರು. ಇಂದ್ರನಕ್ಕಿಂತ ಉಮಾದೇವಿ ಶ್ರೇಷ್ಠಳು. ಉಮಾದೇವಿಕ್ಕಿಂತ ರುದ್ರರು. ರುದ್ರನಕ್ಕಿಂತ ಭಾರತೀದೇವಿಕ್ಕಿಂತ ಪ್ರಾಣದೇವರು. ಈ ರೀತಿಯಾಗಿ ಆ ವೇದಾಭಿಮಾನಿ ದೇವತೆಗಳಲ್ಲಿ ಪತ್ನಿಯರಕ್ಕಿಂತ ಪತಿಗಳು ಶ್ರೇಷ್ಠರು ಅಂತ ಒಟ್ಟಾರೆ ಇವರೆಲ್ಲರೂ ವೇದ ಪ್ರತಿಪಾದ್ಯರೇ, ವೇದ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅವರಲ್ಲಿ ತಾರತಮ್ಯವಿದೆ. ಆ ವೇದ ಪ್ರತಿಪಾದ್ಯದಲ್ಲಿ ಇಂದ್ರ, ಅಗ್ನಿ ಇವರೆಲ್ಲರೂ ವೇದ ಪ್ರತಿಪಾದ್ಯರಾಗಿದ್ದಾರೆ. ಆದರೆ ಇವರೆಲ್ಲರಲ್ಲೂ ಕೂಡ ಹರಿ ಶ್ರೇಷ್ಠನಾಗಿದ್ದಾನೆ ವೇದ ಪ್ರತಿಪಾದ್ಯ ದೇವತೆಗಳಲ್ಲಿ. ಇನ್ನು ಪದ್ಯತೆ ಪ್ರಾಪ್ಯತೆ ಮುಮುಕ್ಷುಭಿರಿತಿ ಪದ್ಮಃ ನಾಭಯತಿ ಮುಮುಕ್ಷೂಣಾಂ ಸಂಸಾರಂ ಹಿನಸ್ತೀತಿ ನಭ ಹಿಂಸಾಯಾಂ ಸ್ವಾರ್ಥೇ ನಿಚು ಪದ್ಮಶ್ಚಾಸೌ ನಾಭಶ್ಚ ಪದ್ಮನಾಭ. ಪದ್ಯತೆ ಪ್ರಾಪ್ಯತೆ ಮುಮುಕ್ಷುಭಿರಿತಿ. ಮುಮುಕ್ಷುಗಳಿಂದ ಮೋಕ್ಷ ಇಚ್ಛೆಯುಳ್ಳವರು ಮುಮುಕ್ಷುಗಳು. ಆ ಮುಮುಕ್ಷುಗಳಿಂದ ಹೊಂದಲ್ಪಡುವವನು ಭಗವಂತ. ಆದ ಕಾರಣ ಪದ್ಮಃ ಅಂತ ಹೆಸರು. ನಾಭಯತಿ ಮುಮುಕ್ಷೂಣಾಂ ಸಂಸಾರಂ ಹಿನಸ್ತೀತಿ ನಾಭ. ಪದ್ಮನಾಭದರೊಳಗೆ ಪದ್ಮ ಅಂತಂದರೆ ಮುಮುಕ್ಷುಗಳಿಂದ ಹೊಂದಲ್ಪಡುವವನಾದ ಕಾರಣ ಅವನಿಗೆ ಪದ್ಮಃ ಅಂತ ಹೆಸರು. ಅಂತಹ ಮುಮುಕ್ಷುಗಳ ಮೋಕ್ಷಯೋಗ್ಯ ಜೀವರ ಸಂಸಾರ ಬಂಧನವನ್ನು ನಾಭಯತಿ ಮುಮುಕ್ಷೂಣಾಂ ಸಂಸಾರಂ ಹಿನಸ್ತಿ. ಆ ಮುಮುಕ್ಷುಗಳ ಸಂಸಾರ ಬಂಧನವನ್ನು ಹೋಗಲಾಡಿಸುತ್ತಾನಾದ ಕಾರಣ ಭಗವಂತನಿಗೆ ಪದ್ಮನಾಭ. ಪದ್ಮಶ್ಚಾಸೌ ನಾಭಶ್ಚ ಪದ್ಮನಾಭ. ಇನ್ನು ಪದ್ಮಂ ಚತುರ್ಮುಖಂ ನಾಭಯತಿ ಕಲ್ಪಾಂತೆ ಸಂಹರತಿ ಇತಿ ಪದ್ಮನಾಭ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟಃ ಬ್ರಾಹ್ಮೆ ನಿರೂಪಿತ ದಿಶಾ ಬ್ರಹ್ಮ ಅಪಿ ಪದ್ಮಶಬ್ದವಾಚ್ಯ. ಬ್ರಹ್ಮದೇವರು ಕೂಡ ಪದ್ಮಶಬ್ದವಾಚ್ಯರು ಅಂತ ಹೇಳ್ತಾ ಪದ್ಮಂ ಚತುರ್ಮುಖಂ. ಪದ್ಮಂ ಅಂದರೆ ಬ್ರಹ್ಮದೇವರನ್ನು. ಪದ್ಮಂ ಚತುರ್ಮುಖಂ ನಾಭಯತಿ ಕಲ್ಪಾಂತದಲ್ಲಿ ಸಂಹರತಿ. ಆ ಕಲ್ಪಾಂತದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಸಂಹಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ಪದ್ಮನಾಭ ಅಂತ ಹೆಸರು. ಪದನೀಯತ್ವಾತ್ ಪದಂ ಜ್ಞಾನರೂಪತ್ವಾತ್ ಮಹಾನಾಭಯತಿ ಯಮಾದಿಭಿಃ ಹಿಂಸಯತೀತಿ ನಾಭ. ಪದನೀಯತ್ವಾತ್ ಪದಂ, ಇವನು ಸರ್ವ ಎಲ್ಲ ಕಡೆ ಎಲ್ಲರಿಂದಲೂ ಹೊಂದುವವನು, ಸರ್ವಪ್ರಾಪ್ಯ. ಮತ್ತು ಜ್ಞಾನರೂಪತ್ವಾತ್ ಜ್ಞಾನಸ್ವರೂಪನಾದ್ದರಿಂದ ನಾಭಯತಿ, ಹಾಗೂ ಯಮಾದಿಗಳ ಮೂಲಕ ನಾಭಯತಿ ಯಮಾದಿಭಿಃ ಯಮದೇವರು ಮೊದಲಾದವುಗಳಿಂದ ಹಿಂಸಯತೀತಿ ಸಂಹಾರವನ್ನು ನಡೆಸುತ್ತಾನಾದ ಕಾರಣ ಭಗವಂತನಿಗೆ
ಪದ್ಮನಾಭ ಅಂತೇಳಿ ಸರ್ವರಿಂದ ಪ್ರಾಪ್ಯನು ಜ್ಞಾನಸ್ವರೂಪಿ ಯಮಾದಿಗಳ ಮೂಲಕ ಸಂಹಾರ ಕಾರ್ಯವನ್ನು ನಡೆಸುವವನು ಆದ ಕಾರಣ ಭಗವಂತನಿಗೆ ಪದ್ಮನಾಭ ಅಂತ ಹೆಸರು. ಇನ್ನಿಷ್ಟು ಅರ್ಥವಿಶೇಷಗಳನ್ನು ಪದ್ಮನಾಭ ನಾಮಗಳ ವ್ಯಾಖ್ಯಾನದಲ್ಲಿ ನೋಡಬಹುದು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ. ದೇವತಾ ಸ್ತ್ರೀಯರು ದೇವತೆಗಳು ವೇದದಿಂದ ಸ್ತುತ್ಯರು. ಆದರೆ ಇವಾಗ ಶಚಿ ಇಂದ್ರ ಇವರಿಬ್ಬರೂ ಕೂಡ ವೇದ ಪ್ರತಿಪಾದ್ಯರಾಗಿದ್ದಾರೆ. ಆದರೆ ಅವರಲ್ಲಿ ಪತ್ನಿಯರು ಪತಿಗಳಕ್ಕಿಂತ ಶ್ರೇಷ್ಠರು ಹೇಗಾದರು ಅಂತ ಪ್ರಶ್ನೆ. ಇದಕ್ಕೆ ಸಮಾಧಾನ, ವೇದಗಳು ದೇವತಾ ಸ್ತ್ರೀಯರನ್ನು ವರ್ಣಿಸುವಾಗ ಸ್ತ್ರೀಯರನ್ನು ಎಂತಹ ಗುಣಗಳಿಂದ ವರ್ಣಿಸುತ್ತೋ ಆ ಗುಣಗಳಕ್ಕಿಂತ ಶ್ರೇಷ್ಠಗಳಾದ ಗುಣಗಳಿಂದ ಅವರ ಪತಿಗಳನ್ನು ವರ್ಣಿಸುತ್ತೆ. ಅಂದರೆ ಉದಾಹರಣೆಗೆ ಶಚಿ ಇಂದ್ರ ಅವರು ಪತ್ನಿಯರು ಇರುವ ಗುಣಗಳಕ್ಕಿಂತ ಅವರ ಪತಿಗಳಿಗೆ ಹೆಚ್ಚು ಗುಣಗಳು ಇವೆ. ಆದ ಕಾರಣ ದೇವತಾ ಸ್ತ್ರೀಯರಕ್ಕಿಂತ ಅವರ ಪತಿಗಳು ಶ್ರೇಷ್ಠರಾಗ್ತಾರೆ. ಹಾಗಾದರೆ ಲಕ್ಷ್ಮೀದೇವಿಯನ್ನು ವೇದಗಳು ಗುಣವುಳ್ಳವಳು ಅಂತ ಹೇಳುತ್ತೆ. ಹೌದು, ಲಕ್ಷ್ಮೀ ವೇದಾಭಿಮಾನಿ ದೇವತೆ, ಲಕ್ಷ್ಮೀ ವೇದ ಪ್ರತಿಪಾದ್ಯಳಾಗಿದ್ದಾಳೆ, ಅವಳು ಗುಣಗಳುಳ್ಳವಳು ಅಂತ ವೇದಗಳು ಹೇಳ್ತಾ ಇದೆ. ಆದರೆ ಆ ಲಕ್ಷ್ಮೀಪತಿಯಾದ ನಾರಾಯಣನನ್ನು ವೇದಗಳು ನಿರ್ಗುಣ ಎಂದು ವರ್ಣಿಸುತ್ತಾ ಇದೆ. ಆಗ ಲಕ್ಷ್ಮೀದೇವಿ ಗುಣಗಳು ಉಳ್ಳವಳಾಗಿ ಲಕ್ಷ್ಮೀಪತಿಯಾದ ನಾರಾಯಣನು ನಿರ್ಗುಣನಾದರೆ ಆಗ ಲಕ್ಷ್ಮೀದೇವಿಗಿಂತ ಭಗವಂತನು ಕಡಿಮೆ ಆಗ್ತಾನಲ್ಲ ತಾರತಮ್ಯದಲ್ಲಿ. ಆಗ ಭಗವಂತನ ಒಂದು ಸರ್ವೋತ್ತಮತ್ವ ಗುಣಕ್ಕೆ ಧಕ್ಕೆ ಬರುತ್ತಲ್ವಾ ಅಂತ ಪ್ರಶ್ನೆ. ಇದು ಅದ್ವೈತದ ಪ್ರಕಾರ ಸರಿ. ಆದರೆ ದ್ವೈತ ಸಿದ್ಧಾಂತ ಭಗವಂತನನ್ನು ನಿರ್ಗುಣ ಅಂತ ಒಪ್ಪತ್ತೆ. ಹೇಗೆ ಅಂತ ಹೇಳಿದರೆ, ಅವನು ಪ್ರಾಕೃತ ಗುಣರಹಿತನು, ನಮ್ಮಂತೆ ಪ್ರಕೃತಿ ಸಂಬಂಧಪಟ್ಟ ಗುಣಗಳು ಇಲ್ಲದೇ ಇರುವವನಾದ ಕಾರಣ ಅವನು ನಿರ್ಗುಣ. ಆದರೆ ಅವನು ಅಪ್ರಾಕೃತನಾಗಿ ಪ್ರಕೃತಿ ಸಂಬಂಧವಿಲ್ಲದೆ ಅಪ್ರಾಕೃತನಾಗಿ ಅನಂತಾನವದ್ಯ ಕಲ್ಯಾಣ ಗುಣಪೂರ್ಣನು, ಅನಂತವಾದ ಕಲ್ಯಾಣ ಗುಣಗಳುಳ್ಳವನು, ದೋಷ ರಹಿತನು ಅಂತ. ಆದ ಕಾರಣ ಭಗವಂತನು ಲಕ್ಷ್ಮೀದೇವಿಗಿಂತ ಉತ್ತಮನು ಅಂತ ಹೇಳ್ತಾ, ಲಕ್ಷ್ಮೀದೇವಿ ಬ್ರಹ್ಮದೇವರಕ್ಕಿಂತ ಕೋಟಿ ಗುಣಗಳಿಂದ ಅಧಿಕಳಾಗಿದ್ದಾಳೆ. ಆದರೆ ಲಕ್ಷ್ಮೀದೇವಿಗಿಂತ ಭಗವಂತನು ಅನಂತ ಗುಣಗಳಿಂದ ಶ್ರೇಷ್ಠನಾಗಿದ್ದಾನೆ. ಅದ್ವೈತಿಗಳು ಹೇಳ್ತಾರೆ ಭಗವಂತ ನಿರ್ಗುಣ ಅಂತ ಹೇಳಿ, ನಾವು ಹೇಳ್ತೇವೆ. ಆದರೆ ನಾವು ಹೇಳೋದು ಭಗವಂತ ಪ್ರಾಕೃತ ಗುಣರಹಿತನು ಅಂತ ಹೇಳ್ತೇವೆ. ಅಪ್ರಾಕೃತವಾದ ಅನಂತ ಕಲ್ಯಾಣ ಗುಣಗಳಿರುಳ್ಳವನು, ದೋಷರಹಿತವಾದವನು ಅಂತ ಹೇಳ್ತೇವೆ. ಆದ ಕಾರಣ ಲಕ್ಷ್ಮೀದೇವಿಗಿಂತ ಭಗವಂತನು ಉತ್ತಮನು, ಅದರಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಪದ್ಮನಾಭಾಯ ನಮಃ, ಓಂ ದಧ್ನಾ ಮಂದಿಷ್ಟಃ ಶೂರಸ್ಯ ಇಮೇತ ಇಂದ್ರ ಸೋಮಸ್ತೀವ್ರ ಅಸ್ಮೇ ಸುತಾಸಃ ಶುಕ್ರ ಆಶಿರಂ ಯಾಚಂತೆ ತಾ ಆಶಿರಂ. ಇಂದ್ರ, ಈ ಇಂದ್ರನು ಮಂದಿಷ್ಟಃ ಸಂತುಷ್ಟನಾಗಿರ್ತಾನೆ. ಇಂದ್ರನೇ ಶೂರಸ್ಯ ಶೂರನಾದ, ತೇ ನಿನ್ನ ಪಾನಕ್ಕಾಗಿ ತೀವ್ರಾಹ ವೇಗಶಾಲಿಗಳಾದ ಹರಿಯುತ್ತಿರುವ ಶುಕ್ರಾಹ ನೀರಿನಿಂದ ಮಿಶ್ರಿತವಾದ ಸುತಾಸಹ ಚೆನ್ನಾಗಿ ಹಿಂಡಿದ ಇಮೇ ಈ ಯಾವ ಸೋಮಾಹ ಸೋಮರಸಗಳು ಅಸ್ಮೇ ನಮ್ಮಲ್ಲಿ ಆಶಿರಂ ಮೊಸರನ್ನು ಯಾಚಂತೆ ಸೇರುತ್ತಿವೆ ತಾಹ ಅವುಗಳನ್ನು ಪಿವ ಕುಡಿ. ಹೇ ಹರಿ, ನೀನು ನಿತ್ಯ ತೃಪ್ತನಾಗಿದ್ಯಾ. ನಿನಗೆ ನೀರಡಿಕೆ ಹಸಿವೆ ಮೊದಲಾದ ಯಾವ ಕೋರಿಕೆಗಳು ಇಲ್ಲ, ನಿಮಗೆ ನಿತ್ಯ ತೃಪ್ತನು. ಆದರೂ ನಾವು ನಿನ್ನ ಪಾನಕ್ಕಾಗಿ ವೇಗವಾಗಿ ಹರಿಯುವಂತಹ ಶುದ್ಧವಾದ ನೀರನ್ನು ಹಾಕಿ ಸೋಮರಸವನ್ನು ಹಿಂಡಿ ನಿನಗಾಗಿ ಇಟ್ಟಿದ್ದೇವೆ. ಈ ಸೋಮರಸವನ್ನು
ಮೊಸರೊಂದಿಗೂ ಸಹ ಸೇರಿಸಲಾಗಿದೆ. ಹರಿಯೇ ನೀನು ಬಾ, ಬಂದು ಈ ಸೋಮರಸವನ್ನು ಕುಡಿ ಅಂತ ಹೇಳ್ತಾ, ವೇಗಶಾಲಿಯಾದ ಹಿಂಡಿದ ಸೋಮರಸಗಳು ನಮ್ಮ ಮನೆಗಳಲ್ಲಿ ನಿನಗಾಗಿ ಇವೆ ಅಂತ ಹೇಳ್ತಾ, ಹೀಗೆ ನಾಭಿಹಿ ಪದ್ಮ ಎನಿಸಿದ ಸೋಮರಸವನ್ನು ನಾಭಿಹಿ ಉದರದಲ್ಲಿ ಇಟ್ಟುಕೊಂಡಿರುವುದರಿಂದ ವಿಷ್ಣುವನ್ನು ಪದ್ಮನಾಭ ಎಂದು ಕರೀತಾರೆ. ಪದ್ಮ ಎಂದು ಕರೆಯಲ್ಪಡುವ ಸೋಮರಸವನ್ನು ಭಗವಂತ ತನ್ನ ನಾಭಿಯಲ್ಲಿ ಇಟ್ಟುಕೊಂಡಿರೋದರಿಂದ ಅವನಿಗೆ ಪದ್ಮನಾಭ ಅಂತ ಹೆಸರು. ಪದ್ಮ ಸೋಮ ಸಹ ನಾಭೌ ಯಸ್ಯ ಸಹ ಪದ್ಮನಾಭ ಸೋಮಪಾನಕರ್ತೇತಿ ಯಾವತ್ ಇತಿ ನಿರುಕ್ತೇ ಪದ್ಮನಾಭ ಮೂರ್ತಿರತ್ರ ಅಂತ ಪದ್ಮನಾಭ ನಾಮವನ್ನು ಹೇಳಿಕೊಂಡು ಇನ್ನು ಮುಂದೆ ಅರವಿಂದಾಕ್ಷ. ಅರವಿಂದ ಸಮಾನಾಕ್ಷತ್ವಾದ ಅರವಿಂದಾಕ್ಷ, ಕಮಲದಂತೆ ಕಣ್ಣುಗಳು ಉಳ್ಳವನು ಆದ ಕಾರಣ ಅವನಿಗೆ ಅರವಿಂದಾಕ್ಷ ಅಂತ ಹೆಸರು. ಇಂದೀವರೋದರ ದಳನಯನ ಅಂತ ಹೇಳಿ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾರೆ, ಭಗವಂತನ ಕಣ್ಣು ಕಮಲದ ದಳದಂತೆ ದೀರ್ಘವಾಗಿ ಇರುತ್ತೆ, ಕಮಲದ ಮಧ್ಯಭಾಗದಂತೆ ಆಕರ್ಷಕವಾಗಿರುತ್ತೆ. ಕಣ್ಣುಗಳು ವಿಶಾಲವಾಗಿರಬೇಕು, ದೊಡ್ಡದಾಗಿರಬೇಕು, ಆಕರ್ಷಕವಾಗಿರಬೇಕು. ಕಮಲ ನಯನಗಳು ಉಳ್ಳವನು ಅದನ್ನೇ ಹೇಳ್ತಾ. ಅದ ಕಾರಣ ಇವನಿಗೆ ಕಮಲದಳದಂತೆ ದೀರ್ಘವಾಗಿ ಆಕರ್ಷಕವಾಗಿರುವಂತಹ ಕಣ್ಣುಗಳು ಉಳ್ಳವನಾದ ಕಾರಣ ಭಗವಂತನಿಗೆ ಅರವಿಂದಾಕ್ಷ ಅಂತ ಹೆಸರು. ಯಯೇಶೋ ಅಂತರಾದಿತ್ಯೇ ಹಿರಣ್ಯಯಃ ಪುರುಷೋ ದೃಶ್ಯತೆ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ. ಛಾಂದೋಗ್ಯೋಪನಿಷತ್ ಭಾಷ್ಯ. ಕಪ್ಯಾಸರಕ್ತ ಪದ್ಮಾಕ್ಷ ಸೂರ್ಯಗಶ್ಚಾಕ್ಷಿಗಶ್ಚ ಸಹ. ಅಂಚುಗಳಲ್ಲಿ ಕೆಂದಾವರೆಯಂತೆ ಕೆಂಪಾಗಿರುತ್ತೆ. ಸೂರ್ಯಮಂಡಲದಲ್ಲಿರುವ ಭಗವಂತನ ಕಣ್ಣುಗಳನ್ನು ಈ ಅಭಿಪ್ರಾಯದಲ್ಲೇ ಕೆಂದಾವರಿಗೆ ಹೋಲಿಸಲಾಗಿದೆ. ಅಂದರೆ ಆ ಅಂಚುಗಳು ಕೆಂಪಾಗಿ ಒಳ್ಳೆ ಕೆಂದಾವರೆ ಹೇಗಿರುತ್ತೆ ಹಾಗೆ ಭಗವಂತನ ಕಣ್ಣುಗಳು ಹಾಗೆ ಇದೆ ಅಂತ ಹೇಳ್ತಾ, ಕೃಷ್ಣಾರವಿಂದಾಕ್ಷ ತಾತಯೇಹಿ ಸ್ತನಂ ಪಿಬ. ಕಮಲದಂತೆ ಪೂರ್ಣವಾಗಿ ಅರಳಿರುತ್ತೆ ಭಗವಂತನ ಕಣ್ಣುಗಳು, ಆದ ಕಾರಣ ಕಮಲದ ಸಾಮ್ಯವನ್ನು ಹೊಂದಿರುತ್ತೆ. ಇನ್ನು ಈ ಎಲ್ಲ ಅಭಿಪ್ರಾಯಗಳನ್ನು ಇಟ್ಟುಕೊಂಡೇ ಅಲ್ಲಲ್ಲಿ ಭಗವಂತನ ಕಣ್ಣುಗಳಿಗೆ ಅರವಿಂದದ ಹೋಲಿಕೆಯನ್ನು ಹೇಳಿದ್ದಾರೆ. ಹೌದು, ಭಗವಂತನ ಕಣ್ಣುಗಳು ವಿಶಾಲವಾಗಿ ಆಕರ್ಷಕವಾಗಿ ಇರುತ್ತೆ. ಅದು ಯಾವುದು? ಕಮಲಗಳಿದೆ, ಕಮಲದಂತೆ ಇದೆ. ಆದರೆ ಕಮಲವೂ ಸುಮ್ಮನೆ ಒಂದು ಉಪಮಾನ, ನಮಗೆ ಅರ್ಥ ಆಗುವುದಕ್ಕೆ ಹೇಳೋದಕ್ಕೆ. ಆದರೆ ಭಗವಂತನ ಕಣ್ಣುಗಳಿಗೆ ಸಮಾನವಾಗಿದೆಯಾ ಕಮಲಗಳು ಅಂದರೆ ಸುತರಾಮ್ ಇಲ್ಲ, ನೀಚೋಪಮಾನ ಅಂತ ಹೇಳುತ್ತಾರೆ. ಆದ ಕಾರಣ ಇಲ್ಲಿ ನಮಗೆ ಅರ್ಥವಾಗುವುದಕ್ಕಾಗಿ ಪುಷ್ಪಗಳಲ್ಲಿ ಕಮಲ ಪುಷ್ಪ ಶ್ರೇಷ್ಠವಾಗಿದೆ. ಆ ಕಮಲ ಪುಷ್ಪ ಅತ್ಯಂತ ವಿಶಾಲವಾಗಿ ದೊಡ್ಡದಾಗಿ ಆಕರ್ಷಕವಾಗಿದೆ. ಭಗವಂತನ ಕಣ್ಣುಗಳು ಹೇಗೆ ಇವೆ ಅಂದರೆ ನಮಗೆ ಅರ್ಥವಾಗುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಇನ್ನು ಅರವಿಂದೇ ಹೃದಯಾರವಿಂದೇ ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ ಅರವಿಂದಾಕ್ಷ. ಅಕ್ಷೋ ವ್ಯಾಪ್ತು. ಅಕ್ಷ ಶಬ್ದಕ್ಕೆ ಕಣ್ಣು ಅಂತ, ಇನ್ನೂ ವ್ಯಾಪ್ತಿ ಅಂತ ಕೂಡ ಹೆಸರಿದೆ. ಅರವಿಂದೇ ಹೃದಯಾರವಿಂದೇ, ಎಲ್ಲರ ಜೀವರ ಹೃದಯ ಕಮಲದಲ್ಲಿ ಅಕ್ಷ್ಣೋತಿ ಅಂದರೆ ವ್ಯಾಪಿಸಿಕೊಂಡಿದ್ದಾನೆ. ಆದ ಕಾರಣ ಇವನಿಗೆ ಅರವಿಂದಾಕ್ಷ. ಎಲ್ಲರ ಹೃದಯ ಕಮಲದಲ್ಲಿ ಭಗವಂತ ಅವರವರು ಉಪಾಸನೆ ಮಾಡುವುದಕ್ಕಾಗಿ ಮೀಸಲಾಗಿ ಒಂದೊಂದು ರೂಪವನ್ನು ತಾಳಿ ಜೀವರ ಹೃದಯ ಅರವಿಂದದಲ್ಲಿ, ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ. ಆದ ಕಾರಣ ಅವನಿಗೆ ಅರವಿಂದಾಕ್ಷ ಅಂತ ಹೆಸರು.
ಅದರನ್ನೇ ವ್ಯಾಸರಾಜರು ಹೇಳ್ತಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ನಾವು ಪ್ರತಿಯೊಬ್ಬರೂ ಅವರವರ ಹೃದಯ ಕಮಲದಲ್ಲಿ ಅವರಿಗಾಗಿ ಮೀಸಲಾಗಿ ಇರುವ ಅವರ ಬಿಂಬರೂಪಿ ಭಗವಂತನನ್ನು ಯಾರು ಕಾಣುವುದಿಲ್ಲವೋ ಅವರೆಲ್ಲರೂ ಹುಟ್ಟು ಕುರುಡರೆ. ಇವಾಗ ನಾವೆಲ್ಲರೂ ಹುಟ್ಟು ಕುರುಡರೆ. ಯಾವಾಗ ನಾವು ಕಣ್ಣುಗಳಿದ್ದವರಾಗ್ತೇವೆ ಅಂತ ಹೇಳಿದರೆ ನಮ್ಮ ಹೃದಯ ಕಮಲದಲ್ಲಿರುವ ಬಿಂಬರೂಪಿ ಭಗವಂತನನ್ನು ನೋಡಿದಾಗ. ಅದೇ ಅಪರೋಕ್ಷ ಜ್ಞಾನ. ಹೀಗೆ ಎಲ್ಲರ ಹೃದಯ ಕಮಲದಲ್ಲಿ ವ್ಯಾಪಿಸಿಕೊಂಡಿದ್ದಾನಾದ ಕಾರಣ ಅವನಿಗೆ ಅರವಿಂದಾಕ್ಷ ಅಂತ ಹೆಸರು. ಇನ್ನು ಲೌಕಿಕಾನಂದ ವಿಲಕ್ಷಣತ್ವಾತ್ ಪೂರ್ಣತ್ವಾದ್ವಾ ತಾದೃಶಂ ರಂ ಸುಖಂ ವಿಂದತಿ ಲಭಂತೆ ಇತಿ ಅರವಿಂದಾನಿ ತಾನಿ ಅಕ್ಷೀಣಿ ಅಕ್ಷಾಣಿ ಇಂದ್ರಿಯಾಣಿ ವಾ ಯಸ್ಯ ಸಹ ಅರವಿಂದಾಕ್ಷ. ಇವನು ವಿಲಕ್ಷಣವಾದವನು. ಅದಕ್ಕೆ ಲೌಕಿಕಾನಂದ ವಿಲಕ್ಷಣತ್ವಾತ್ ಪೂರ್ಣತ್ವಾತ್ ಅವನು ಲೌಕಿಕ ಆನಂದಕ್ಕಿಂತ ವಿಲಕ್ಷಣನಾಗಿದ್ದಾನೆ, ಪೂರ್ಣವಾದ ಆನಂದವನ್ನು ಹೊಂದಿರೋದರಿಂದ ತಾದೃಶಂ ರಂ ಸುಖಂ ಅಂತಹ ಸುಖವನ್ನು ಹೊಂದಿರುವವನಾದ ಕಾರಣ ಇವನಿಗೆ ಅರವಿಂದಾನಿ ತಾನಿ ಅಕ್ಷೀಣಿ ಕಣ್ಣುಗಳು ಅಥವಾ ಆನಂದವನ್ನು ಹೊಂದಿರುವ ಕಣ್ಣುಗಳು ಅಥವಾ ಅಕ್ಷೀಣಿ ಕಣ್ಣುಗಳು ಅಥವಾ ಇಂದ್ರಿಯಗಳು ಯಾವನಿಗೆ ಇದೆಯೋ ಅವನು ಅರವಿಂದಾಕ್ಷ. ವಿಲಕ್ಷಣವಾದ ಪೂರ್ಣವಾದ ಆನಂದವನ್ನು ಹೊಂದಿರುವ ಕಣ್ಣುಗಳು ಅಥವಾ ಇಂದ್ರಿಯಗಳು ಯಾವನಿಗೆ ಇದೆಯೋ ಅವನು ಅರವಿಂದಾಕ್ಷ ಅಂತ ಹೆಸರು. ಇನ್ನು ರವಿಂದಮಂಧಕಾರಸ್ತನ್ನ ಭವತೀತ್ಯರವಿಂದ ಪ್ರಕಾಶೋ ಜ್ಞಾನಮಿತಿ ಯಾವತ್ತು ತದಾತ್ಮಕಾನ್ಯಕ್ಷೀಣಿ ಯಸ್ಯೇತಿ ವಾ ಅಂಧಕಾರೋ ರವಿಂದಾಂಧಮಿತಿ ಅಂಧತಿಮಿರಂ ತಮ ಉಚ್ಯತೆ ಇತ್ಯುತ್ಪಲಮಾಲೋಕ್ತೆ. ಜ್ಞಾನಾತ್ಮಕಗಳಾದ ಕಣ್ಣುಗಳು ಉಳ್ಳವನು. ಭಗವಂತನ ಕಣ್ಣುಗಳ್ಯಾವುದು ಅಂದರೆ ಜ್ಞಾನಾತ್ಮಕವಾದದ್ದು. ಯಾಕೆ? ಭಗವಂತನ ಇಡೀ ದೇಹವೇ ಜ್ಞಾನಾನಂದಮಯವಾಗಿದೆ. ಅವನ ದೇಹ ಹೇಗೆ ಅಂದರೆ ಸಕ್ಕರೆ ಬೊಂಬೆಯಂತೆ. ಸಕ್ಕರೆ ಬೊಂಬೆಯಲ್ಲಿ ಹೇಗೆ ಕಣ್ಣು, ಮೂಗು, ಕಾಲು, ಕಿವಿ, ಶಿರಸ್ಸು ಎಲ್ಲವೂ ಸಕ್ಕರೆಮಯವಾಗಿರುತ್ತೋ ಹಾಗೆ ಭಗವಂತನ ಇಡೀ ದೇಹವು ಜ್ಞಾನಾನಂದಮಯವಾಗಿರೋದರಿಂದ ಅವನ ಕಣ್ಣುಗಳೂ ಕೂಡ ಜ್ಞಾನಾತ್ಮಕಗಳಾಗಿದೆ. ಆದ ಕಾರಣ ಅವನಿಗೆ ಅರವಿಂದಾಕ್ಷ ಅಂತ ಹೆಸರು. ವಿಲಕ್ಷಣತ್ವಾತ್ ಪೂರ್ಣತ್ವಾದ್ವಾ ತಾದೃಶಂ ರಂ ಸುಖಂ ವಿಂದತೀತಿ ಅರವಿಂದ ಅಕ್ಷಣೋತಿ ಸರ್ವಕಾಲ ದೇಶಕಾಲೇಶು ವ್ಯಾಪ್ನೋತೀತಿ ಅಕ್ಷ. ಇವನು ವಿಲಕ್ಷಣವಾದ ಪೂರ್ಣವಾದ ಆನಂದವನ್ನು ಹೊಂದಿರುವವನು ಮತ್ತು ಎಲ್ಲ ದೇಶ ಕಾಲಗಳಲ್ಲಿ ವ್ಯಾಪಿಸಿರುವವನು. ಭಗವಂತ ಇಲ್ಲದೆ ಇರುವ ದೇಶವಿಲ್ಲ, ಭಗವಂತ ಇಲ್ಲದೆ ಇರುವ ಕಾಲವೂ ಇಲ್ಲ. ಆದ ಕಾರಣ ಅವನಿಗೆ ಅರವಿಂದಾಕ್ಷ. ಅರಂ ದೋಷಂ ವಿಂದಂತಿ ಪ್ರಾಪ್ನುವಂತಿ ಇತಿ ಅರವಿಂದಾಃ ತಾಮಸಾಃ ತಾನ್ ಕ್ಷಪಯತಿ ನಾಶಯತಿ ಇತಿ ಅರವಿಂದಾಕ್ಷ. ಇವನು ಅರಂ ದೋಷಂ ವಿಂದಂತಿ, ದೋಷಯುಕ್ತರಾದ ಅರವಿಂದಾಃ ತಾಮಸರು, ದೋಷಯುಕ್ತರಾದಂತಹ ತಾಮಸರನ್ನು ತಾಮಸಾಃ ಅರವಿಂದಾಃ ತಾಮಸಾಃ ತಾನ್ ಕ್ಷಪಯತಿ, ಅಂತಹ ತಾಮಸರನ್ನು ಕ್ಷಪಯತಿ ನಾಶ ಮಾಡ್ತಾನಾದ ಕಾರಣ ಭಗವಂತನಿಗೆ ಅರವಿಂದಾಕ್ಷ. ದೋಷಯುಕ್ತರಾದ ತಾಮಸರನ್ನು ಚೆನ್ನಾಗಿ ನಾಶ ಮಾಡುವವನಾದ ಕಾರಣ ಅವನಿಗೆ ಅರವಿಂದಾಕ್ಷ. ಇವನು ಏನು ನಾಶ ಮಾಡೋದು ಅಂತ ಹೇಳಿದರೆ, ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳಲ್ಲಿ ತಾಮಸರಾದ ದುಷ್ಟರಾದ ಅವರನ್ನು ಅಂಧಂತಮಸ್ಸಿಗೆ ಕಳಿಸ್ತಾನೆ. ಆದ ಕಾರಣ ಆ ರೀತಿಯಾಗಿ ಅವರನ್ನು ವಿಶೇಷವಾಗಿ ನಾಶ ಮಾಡ್ತಾನೆ. ಇನ್ನು ಅರಂ ಸಮ್ಯಕ್ ವಿಂ ಪರಮಾತ್ಮಾನಂ ದದತೀತ್ಯರವಿಂದಾಃ ವೇದಾಃ ತತ್ವಾಭಿಮಾನಿನೋ ದೇವಾಃ ವಾ ತೇಷು ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ ಅರವಿಂದಾಕ್ಷ. ಭಗವಂತನನ್ನು ಚೆನ್ನಾಗಿ ಹೊಂದಿಸುವ ವೇದಗಳು ಭಗವಂತನನ್ನು ತಿಳ್ಕೋಬೇಕು ಅಂತ ವೇದಗಳನ್ನೇ ನಾವು ಓದಬೇಕು, ವೇದಗಳಿಂದ ತಿಳ್ಕೋಬೇಕು. ಆದ ಕಾರಣ ವೇದಗಳು ಭಗವಂತನನ್ನು ನಮಗೆ ತಿಳಿಸಿಕೊಡತ್ತೆ. ಅಥವಾ
ತತ್ವಾಭಿಮಾನಿ ದೇವತೆಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ. ತತ್ವಾಭಿಮಾನಿನೋ ದೇವಾಹ ವಾ ತೇಷು ಅಕ್ಷ್ಣೋತಿ. ತತ್ವಾಭಿಮಾನಿ ದೇವತೆಗಳಲ್ಲಿ ಇವನು ವ್ಯಾಪ್ತನಾಗಿರೋದರಿಂದ ಅರವಿಂದಾಕ್ಷ, ವೇದಗಳು ಚೆನ್ನಾಗಿ ಇವನನ್ನು ತಿಳಿಸಿಕೊಡುತ್ತಾದ ಕಾರಣ ಇವನು ಅರವಿಂದಾಕ್ಷ. ಇನ್ನು ಜಗತ್ಕಾರಣಂ ಪದ್ಮಂ ಪ್ರಳಯೇ ಸೂಕ್ಷ್ಮತೆಯ ಗರ್ಭೆ ಯಸ್ಯ ಸಹ ಪದ್ಮಗರ್ಭ. ಇವನು ಜಗತ್ಕಾರಣಂ ಪದ್ಮಂ ಪ್ರಳಯೇ, ದುಃಖವನ್ನು ಹೊಂದುವಂತಹ ಅರಮಣಂ ದುಃಖಂ ವಿಂದಂತಿ ಪ್ರಾಪ್ನುವಂತಿ. ಅರಂ ಅಂದರೆ ಅರಮಣಂ, ದುಃಖಂ ಅಂದರೆ ದುಃಖವನ್ನು ಹೊಂದುವ ಜೀವರು ಯಾರು? ಅರವಿಂದಾಹ. ದುಃಖವನ್ನು ಹೊಂದುವಂಥವರು ಜೀವರು, ಅರವಿಂದಾಹ. ಜೀವಾಸ್ತೇಷು, ಅಂತಹ ಜೀವರಲ್ಲಿ ಅಕ್ಷತೆ ಕ್ರೀಡತೆ. ದುಃಖವನ್ನು ಹೊಂದುವಂತಹ ಜೀವರಲ್ಲಿ ಇವನು ಕ್ರೀಡಿಸುತ್ತಾನಾದ ಕಾರಣ ಇವನಿಗೆ ಅರವಿಂದಾಕ್ಷ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಪರಮಾತ್ಮನ ಇಡೀ ದೇಹ ಜ್ಞಾನಾತ್ಮಕವಾಗಿದ್ದಾಗ ಅರವಿಂದಾಕ್ಷ ನಾಮವು ಪರಮಾತ್ಮನ ಕಣ್ಣನ್ನು ಮಾತ್ರ ಜ್ಞಾನಾತ್ಮ ಅಂತ ವರ್ಣಿಸೋದು ಹೇಗೆ ಸರಿ? ದೇಹವೆಲ್ಲ ಜ್ಞಾನಾತ್ಮಕ ಅಂತ ಹೇಳಿದಾಗ ಇಷ್ಟಕ್ಕೆ ಮುಂಚೆ ನಾವು ಹೇಳಿಕೊಂಡಂತೆ ಕಣ್ಣುಗಳು ಮಾತ್ರ ಜ್ಞಾನಾತ್ಮಕ ಅಂತ ಹೇಳೋದರಲ್ಲಿ ಹೇಗೆ ಸರಿ ಅಂತ ಬಂದರೆ, ಇವಾಗ ನಮಗೆ ಎಲ್ಲ ವಸ್ತುಗಳಿಗೂ, ಭಗವಂತನಿಗೆ ಎಲ್ಲ ವಸ್ತುಗಳಿಗೆ ಅತೀಂದ್ರಿಯ ವಸ್ತುಗಳದ್ದು ಕೂಡ ನಮಗೆ ಕಣ್ಣಿಗೆ ಸಾಕ್ಷಾತ್ಕಾರವಾಗಿದೆ. ಅಂದರೆ ಇಲ್ಲಿ ನಾವು ನೋಡಿ, ಕಣ್ಣಿದೆ, ನಮಗೆ ಇಂದ್ರಿಯ, ಕಣ್ಣಿಗೆ ಗೋಚರವಾಗುವ ಪದಾರ್ಥಗಳು ಮಾತ್ರ ನಮಗೆ ಕಾಣುತ್ತೆ. ಕಣ್ಣಿಗೆ ಕಾಣದೇ ಇರುವುದು ಗೊತ್ತಾಗೋದಿಲ್ಲ. ಆದರೆ ನಮಗೆ ಕಿವಿ ಇದೆ, ಕಿವಿ ಅತೀಂದ್ರಿಯ ಪದಾರ್ಥಗಳು, ಅಂದರೆ ಈ ಕಿವಿಗೆ ಕಾಣದೇ ಇರುವಂಥದ್ದನ್ನು ಕೂಡ ಗೊತ್ತಾಗುತ್ತೆ. ನಮಗೆ ಎಲ್ಲೋ ನಾಯಿ ಬೊಗಳುತ್ತೆ, ನಾವು ನಾಯಿನ ನೋಡಿಲ್ಲ, ಆದರೆ ನಾಯಿ ಬೊಗಳೋ ಶಬ್ದವನ್ನು ಕೇಳಿ ನಾವೇನು ನಾಯಿ ಇದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ನಮ್ಮ ಕಣ್ಣುಗಳು ಆ ರೀತಿ ತನಗೆ ಕಾಣದೇ ಇರುವುದನ್ನು ನೋಡೋದಿಲ್ಲ. ಆದರೆ ಭಗವಂತ ಹಾಗಲ್ಲ. ಭಗವಂತ ಕಣ್ಣಿನಿಂದ ನೋಡ್ತಾನೆ, ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಭಗವಂತನ ದೇಹದಲ್ಲಿರುವ ಎಲ್ಲ ಅವಯವಗಳು, ಅಣುವಣುವು ಪ್ರತಿಯೊಂದು ಏಕಕಾಲದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಕಣ್ಣು ಸೃಷ್ಟಿ ಮಾಡುತ್ತೆ, ನೋಡುತ್ತೆ, ನಡೆಯುತ್ತೆ, ಎಲ್ಲವನ್ನೂ ಮಾಡುತ್ತೆ. ಅದು ಭಗವಂತನ ಕಣ್ಣುಗಳು ಅಪ್ರಾಕೃತವಾದದ್ದು, ಭಗವಂತನ ದೇಹ ಅಪ್ರಾಕೃತವಾದದ್ದು. ಆದ ಕಾರಣ ಅವನ ಕಣ್ಣಿನಿಂದ ಅತೀಂದ್ರಿಯಗಳನ್ನು ಕೂಡ ನೋಡಬಲ್ಲನು ಎಂಬ ಅಭಿಪ್ರಾಯದಿಂದಲೇ ಅವನ ಕಣ್ಣುಗಳು ಜ್ಞಾನಾತ್ಮಕವಾಗಿದೆ ಅಂತ ಹೇಳ್ತಾ ಇದೆ ಹೊರತು ಅದರ ಹೇಳುವುದರಿಂದ ಯಾವ ದೋಷವೂ ಇಲ್ಲ ಅಂತ ಅರವಿಂದಾಕ್ಷನಾಮದ ಒಂದು ಜಿಜ್ಞಾಸೆಯನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಅರವಿಂದಾಕ್ಷಾಯ ನಮಃ. ಓಂ ಪುರೋಳಾಶಮಿಂದ್ರೇಮಂ ಸೋಮಂ ಶ್ರೀಣೀಹಿ ರೇವಂತಂ ಹಿತ್ವಾ ಶೃಣೋಮಿ ಹೃತ್ಸು ಪೀತಾಸೋ ಯುಧ್ಯಂತೆ ದುರ್ಮದಾಸೋ ನ ಸುರಾಯಾಂ. ಇಂದ್ರನೇ, ಪುರೋಡಾಶಂ ಹಿಟ್ಟಿನ ವಿಕಾರವಾದ ಸೋಮಂ ಸೋಮರಸವನ್ನೂ ಕೂಡ ತ್ವಾಂ ನಿನ್ನ ಪ್ರೀತಿಗಾಗಿ ಶೃಣೋಮಿ ಮಿಶ್ರಗೊಳಿಸುತ್ತೇನೆ. ತ್ವಯಿ ಆದ್ದರಿಂದ ರೇವಂತಂ ಧನವುಳ್ಳವನಾಗಿ ಶ್ರೀಣೀಹಿ ಮಾಡು ಪೀತಾಸಹ ಸೋಮಪಾನ ಮಾಡಿದ ದುರ್ಮದಾಸಹ ಮಿತಿಮೀರಿನ ಸಂತೋಷವುಳ್ಳ ದೇವತೆಗಳು ಸುರಾಯಾಂನ ಅಮೃತದಲ್ಲಿ ಹಾತೊರೆಯುವಂತೆ ಹೃತ್ಸು ಜ್ಞಾನದಲ್ಲಿ ಯುದ್ಧಂತೆ ಸ್ಪರ್ಧೆ ಮಾಡುತ್ತಾರೆ. ಇವಾಗ ನಾವು ಯಜ್ಞ ಮಾಡುವಾಗ ಸಕ್ತು ಅಂತ ಮಾಡ್ತಾರೆ, ಅಂದರೆ ಹಿಟ್ಟನ್ನು ಹಿಟ್ಟಿರುತ್ತೆ, ಅದನ್ನು ನಾವು ಕೊನೆಗೆ ಸ್ವೀಕಾರ ಮಾಡ್ತೇವೆ. ಹಲ್ಲಿಗೆ ಸ್ಪರ್ಶ ಮಾಡದೆ ಗಂಟ್ಲಲ್ಲಿ ಹಾಕ್ಕೊಂಡು ನೀರು ಕುಡಿದು ತಿಂತೇವೆ. ಹಾಗೆ ಸಕ್ತು ಸಮ್ಮಿಶ್ರಣವಾದ ಇದು ಏನು, ಅದೂ ಹರಿಗೆ ಪ್ರೀತಿಯಾಗಿದೆ. ನಿನಗೆ ಸ್ವಾಮಿ, ನಿನಗೆ ಮೊಸರನ್ನು ಸಮರ್ಪಣೆ ಮಾಡ್ತೇವೆ ಮತ್ತು ಸಕ್ತನ್ನು ಸಮರ್ಪಣೆ ಮಾಡ್ತೇವೆ. ನನ್ನನ್ನು ನೀನು ಧನಿಕನಾಗಿ ಮಾಡು. ಇನ್ನು ಉಳಿದ ಸೋಮರಸ ಏನಿದೆ ಅದನ್ನು ಸವಿದಂತಹ ದೇವತೆಗಳು ಸಂತೋಷದಲ್ಲಿ ತೇಲ್ತಾರೆ.
ಅಮೃತ ಬೇಕು ಅಂತ ಅವರು ಕಾತರ ಅವಸರ ಅದಕ್ಕೆ ಹಂಬಲಿಸುತ್ತಾರೆ. ನಿನ್ನ ಜ್ಞಾನವು ಸಿಗಲಿ ಎಂದು ಕೂಡ ಅವರು ದೇವತೆಗಳು ಸ್ಪರ್ಧೆ ಮಾಡ್ತಾರೆ. ನೀನು ಅಂಥ ಮಹಿಮೆ ಉಳ್ಳವನು. ಅಂದರೆ ದೇವತೆಗಳು ನಿನ್ನ ಜ್ಞಾನಕ್ಕಾಗಿ ಹಂಬಲಿಸುತ್ತಾ ಇರ್ತಾರೆ. ಅದೇ ಆದ ಕಾರಣ ಏನು ಅಂತ ಹೇಳಿದರೆ, ಅಕ್ಷಃ ಅರಂ ಹೊಂದಲು ಬಯಸುವ ಸಂಪತ್ತನ್ನು ವಿಂದ ಕೊಡ್ತಾನೆ ಭಗವಂತ. ಭಗವಂತ ನಾವು ಏನು ಸಂಪತ್ತನ್ನು ಬಯಸುತ್ತೇವೋ ಅದನ್ನು ಕೊಡ್ತಾನೆ. ಅಕ್ಷಃ ಪುರೋಡಾಶಾದಿಗಳಿಗೆ ಅಂದರೆ ಚೆನ್ನಾಗಿ ಇವನು ಆಶ್ರಯನಾಗಿದ್ದಾನೆ. ಅಂದರೆ ಅರಿಯತೆ ಗಮ್ಯತೆ ಇತಿ ಅರಂ ದ್ರವಿಣಂ ವಿಂದಯತಿ ಪ್ರಾಪಯತಿ ಇತಿ ಅರವಿಂದ ಪುರೋಡಾಶಾದೇಹ ಸಮ್ಯಕ್ ಆಶ್ರಯ ಸ್ಥಾಪನಾಶ್ರಯ ಅಂತ ಹೇಳಿ. ಅಂದರೆ ಹಿಟ್ಟಿನ ವಿಕಾರವಾದ ಸೋಮರಸಕ್ಕೆ ಇವನು ಆಶ್ರಯನಾಗಿದ್ದಾನೆ. ಆದ ಕಾರಣ ಇವನಿಗೆ ಅರವಿಂದಾಕ್ಷ ಅಂತ ಹೇಳಿ ಹೆಸರು ಅಂತ ಹೇಳಿದಲ್ಲಿ, ಇವತ್ತು ಪದ್ಮನಾಭ ಮತ್ತು ಅರವಿಂದಾಕ್ಷ ಎಂಬುವಂತಹ ಎರಡು ಹೆಸರುಗಳನ್ನು ಮುಗಿಸಿದ್ದಾಗಿದೆ. ನಾಳೆ ಪದ್ಮಗರ್ಭ ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.